ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫ್ ಸ್ಟೈಲ್. ನೋಡಿ, ಇವತ್ತು ನನ್ನ ಮನೆಯ ಸುತ್ತಮುತ್ತ ಇರುವ ಗಿಡಗಳನ್ನು ತೋರಿಸ್ತಾ ಇದ್ದೇನೆ. ಇದು ನೋಡಿ, ಅಡೇನಿಯಂ ಪ್ಲ್ಯಾಂಟ್ ಅಂತ. ಇದರಲ್ಲಿ ಡಾರ್ಕ್ ರೆಡ್ ಕಲರ್ ಹೂವಾಗ್ತದೆ. ನೋಡಿ ಎಷ್ಟು ಚಂದ ಉಂಟು ಇದು. ಇದಕ್ಕೆ ನೀರೆಲ್ಲ ಕಡಿಮೆ, ಹಾಗಾಗಿ ನಾನು ಇದನ್ನು ಜಗಲಿ ಮೇಲೆ ಇಟ್ಟಿದ್ದೇನೆ. ಬಿಸಿಲಿಗೆ ಇಟ್ಟರೆ ಒಳ್ಳೆಯದು. ಇವಾಗ ಮಳೆ ಬರೋದ್ರಿಂದ ಮಳೆ ನೀರು ಯಾವಾಗಲೂ ಬೀಳ್ತದಲ್ಲ, ಹಾಗಾಗಿ ನಾನು ಇದನ್ನು ಇಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ಬಿಸಿಲು ಅಗತ್ಯವಾಗಿ ಬೇಕು. ನೋಡಿ ಎಷ್ಟು ಚಂದ ಕಲರ್ ಉಂಟು ಇದರದ್ದು. ಇದೊಂದು ದಾಸವಾಳ, ಯೆಲ್ಲೋ ಕಲರ್. ಇವಾಗ ಎಲ್ಲ ಹೂ ಗಿಡಗಳಲ್ಲೂ ಕೂಡ ಕಡಿಮೆ ಹೂವಾಗೋದು ಮಳೆಗಾಲದಲ್ಲಿ. ನಮಗೆ ದೇವರಿಗೆ ಇಡಲಿಕ್ಕೆ ಹೂ ಸಿಗೋದಿಲ್ಲ ಒಮ್ಮೊಮ್ಮೆ. ನೋಡಿ, ಇದರಲ್ಲೆಲ್ಲ ಹೂ ಆಗ್ತಾ ಇಲ್ಲ, ಮೊಗ್ಗು ಉಂಟು. ನೋಡಿ, ಇದೊಂದು ಕಲರ್ ಇದೆ. ಇದು ಕಟಿಂಗ್ ಮಾಡಲಿಕ್ಕೆ ಉಂಟು. ಇವಾಗ ಮಳೆ ಬರ್ತಾ ಉಂಟಲ್ಲ, ಹಾಗೆ ಮಾಡಲಿಲ್ಲ, ಇನ್ನು ಮಾಡಬೇಕು. ಇದು ಕನಕಾಂಬರ ಹೂ, ಅಬ್ಬಲಿಗೆ ಅಂತ ಹೇಳ್ತಾರೆ ನಮ್ಮ ತುಳುವಿನಲ್ಲಿ. ಇದು ಮುತ್ತು ಮಲ್ಲಿಗೆ ಅಂತ. ಇದರಲ್ಲಿ ಯಾವಾಗಲೂ ಹೂವು ಆಗ್ತಾ ಇರ್ತದೆ. ಇದು ನೋಡಿ, ಇದು ಸೇವಂತಿಗೆ ಗಿಡಗಳು. ಸೇವಂತಿಗೆ ಗಿಡ ನಾವು ಎಷ್ಟು ತಂದರೂ ಅದು ಬದುಕ್ತಾನೆ ಇರಲಿಲ್ಲ. ಕೊನೆಗೆ ಒಂದು ಗಿಡ ಇತ್ತು, ಅದನ್ನು ಅಷ್ಟು ಗಿಡ ಮಾಡಿದ್ದೇವೆ. ಇದೊಂದು ಹೂವು ನೋಡಿ, ಇದು ಸತ್ತೇ ಹೋಗಿತ್ತು. ಇವಾಗ ಮಳೆಗಾಲದಲ್ಲಿ ಪುನಃ ಹೂವಾಗಿದೆ. ಇದೊಂದು ದಾಸವಾಳ, ಚಂದದ ರೆಡ್ ಕಲರು. ನೋಡಿ, ಇದೊಂದು ಸಸ್ಯದ ವಿಶೇಷತೆ ಏನಂದರೆ, ಇದು ನಮ್ಮ ಕಿಡ್ನಿ ಸ್ಟೋನನ್ನು ಗುಣಪಡಿಸುವಂಥ ಕಾಡು ಬಸಳೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಎಲ್ಲಿಯಾದರೂ ನಿಮಗೆ ಸಿಕ್ಕಿದರೆ ಅಥವಾ ನರ್ಸರಿಯಲ್ಲೆಲ್ಲ ಸಿಗ್ಬೋದು. ಇದನ್ನು ನೀವು ತಂದು ಮನೆಯಲ್ಲೇ ಇಟ್ಟುಕೊಳ್ಳಿ. ಇದು ಕಿಡ್ನಿ ಸ್ಟೋನ್ಗೆ ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಳ್ಳೆ ದಿವ್ಯ ಔಷಧಿ ಇದು. ನಿಮಗೆ ಕಿಡ್ನಿ ಸ್ಟೋನ್ ಪೇಯ್ನ್ ಬಂದರೆ ನೀವು 4-5 ದಿವಸ ಬಿಡದೆ ಇದನ್ನು ಖಾಲಿ ಹೊಟ್ಟೆಗೆ 2-3 ಎಲೆ ಜಗಿದು ತಿನ್ನೋದ್ರಿಂದ ನಿಮ್ಮ ಕಿಡ್ನಿ ಸ್ಟೋನ್ ಎಲ್ಲ ನೀರಾಗಿ ಹೋಗ್ತದೆ. ಅಷ್ಟು ಪವರ್ ಉಂಟು ಇದಕ್ಕೆ. ಹಾಗೆ ಇದನ್ನು ಜ್ಯೂಸ್ ರೂಪದಲ್ಲೂ ತಗೊಳ್ಬೋದು. ನಾವು ಸ್ವಲ್ಪ ಜೀರಿಗೆ ಸೇರಿಸಿ ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ಇದು ಕಾಡು ಗುಡ್ಡಗಳಲ್ಲಿ ಬೆಳೆಯುವ ಸಸ್ಯ ಇದು. ಇದನ್ನು ಈಗ ಇದರಲ್ಲಿರುವಂತಹ ಔಷಧೀಯ ಗುಣಗಳನ್ನು ನೋಡಿ ಎಲ್ಲರೂ ಮನೆಗೆ ತಂದು ಪಾಟ್ನಲ್ಲೆಲ್ಲ ಹಾಕಿ ಬೆಳೆಸ್ತಾರೆ. ಇದರಲ್ಲೇ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ವೈರಸ್ ಗುಣ ಇರೋದರಿಂದ ಜಾಂಡೀಸ್ ಮತ್ತು ಆಲ್ಸರ್ ಕಾಯಿಲೆಗಳು ಕೂಡ ವಾಸಿಯಾಗ್ತವೆ. ಇದರ ಎಲೆಗಳಿಗೂ ಕೂಡ ಬೇರು ಬಂದು ಗಿಡ ಆಗ್ತದೆ. ಇದಕ್ಕೆ ನೆಲಬಸಳೆ ಅಂತಲೂ ಹೇಳ್ತಾರೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟವಾಯಿತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಟೇಕ್ ಕೇರ್.